ಎಲ್ಲರಿಗೂ ನಮಸ್ಕಾರ. 3 ದಿನಗಳ ಯಕ್ಷಗಾನ ಕಾರ್ಯಾಗಾರದ ಭಾಗವಾಗಿ ಇವತ್ತು ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಶಿಬಿರಾರ್ಥಿಗಳ ಅನುಭವಕ್ಕೋಸ್ಕರ ಒಂದು ಸಣ್ಣ ಯಕ್ಷಗಾನ ಪ್ರಸಂಗದಿಂದ ಆಯ್ದಂತಹ ಅತಿಕಾಯ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದಂತಹ ರಾವಣ ಅತಿಕಾಯ ಇವರ ಸಂವಾದದ ಒಂದು ಸಣ್ಣ ತುಣುಕನ್ನು ಇವತ್ತಿನ ತಾಳಮದ್ದಲೆಗೆ ನಾವು ಆರಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಕುಮಾರಿ ಮೇಘಾ ಭಟ್ ಅವರು ಹಾಗೂ ಮೃದಂಗವಾದಕರಾಗಿ ನಮ್ಮ ಗುರುಗಳಾದ ಶ್ರೀಯುತ ಎ.ಪಿ. ಪಾಠಕ್ ಅವರು ಹಾಗೂ ರಾವಣನ ಪಾತ್ರದಲ್ಲಿ ನಾನು ಹಾಗೂ ಅತಿಕಾಯನಾಗಿ ಶ್ರೀಯುತ ಡಿ.ಕೆ. ಗಾಂವ್ಕರ್ ಅವರು ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅಪ್ಪಣೆಯನ್ನು ಬೇಡ್ತಾ ಇದ್ದೇನೆ.
ಹೀಗೆಂಬುದಾಗಿ ಪ್ರಪಂಚ ರಾವಣನನ್ನು ಕೊಂದಾಡುತ್ತಾ ಇದೆ. ಇದೇನು ಯಾರೋ ನನಗೆ ಕೊಟ್ಟಂತಹ ಬಿರುದಲ್ಲ. ಸ್ವಂತ ಶಕ್ತಿಯಿಂದ ನಾನು 14 ಲೋಕಗಳನ್ನು ಜಯಿಸಿದ್ರಿಂದ ಇಡೀ ಭೂಮಂಡಲದಲ್ಲಿರುವ ಪರಾಕ್ರಮಿಗಳಲ್ಲೇ ಪರಾಕ್ರಮಿ ಹೀಗೆಂಬುದಾಗಿ ಕರೆಸಿಕೊಂಡವರನ್ನು ನನ್ನ ಭುಜಬಲದಿಂದಲೇ ಸೋಲಿಸಿ ಈ ಬಿರುದನ್ನು ಗಳಿಸಿದವನು ನಾನು. ಇಂತಹ ರಾವಣ ಸುವರ್ಣ ಲಂಕೆಯನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಸಹಜವಾಗಿಯೇ ಇಡೀ ರಕ್ಕಸ ಕುಲಕ್ಕೆ ಅಧಿಪ ಹೀಗೆಂಬುದಾಗಿ ನಮ್ಮವರೆಲ್ಲರೂ ನನ್ನನ್ನು ಸ್ವೀಕರಿಸಿದ್ದಾರೆ. ರಾವಣನನ್ನು ತೊಡಕುವುದು ಅಂತ ಹೇಳಿದ್ರೆ ಕೆಲವು ಬಾರಿ ಯೋಚಿಸ್ತಾರೆ. ಅಂತಹದ್ರಲ್ಲಿ ನನ್ನನ್ನು ತೊಡಕಲಿಕ್ಕೆ ಒಬ್ಬ ಬಂದಿದ್ದಾನೆ, ಕಾರಣ ಇಲ್ಲದೆ ಅಲ್ಲ ಹೀಗೆ ಕೆಲವರು ಹೇಳ್ತಾರೆ. ಹೌದಪ್ಪ, ಸೀತೆಯನ್ನು ಅಪಹರಣ ಮಾಡಿಯೇ ನಾನು ತಂದಿದ್ದೇನೆ, ಬೇಕು ಅಂತಲೇ ನಾನು ತಂದದ್ದು. ಯಾರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲವೋ ಅವರು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಪಹರಣ ಮಾಡಬಾರದು ಇತ್ಯಾದಿ ಎಲ್ಲ ಹೇಳ್ತಾರೆ. ನಾನು ಸಾಮರ್ಥ್ಯ ಇದ್ದೇ ತಂದದ್ದರ ಪರಿಣಾಮ ಏನು ಎಂಬುದನ್ನು ಅರ್ಥ ಮಾಡಿಕೊಂಡೇ ಸೀತೆಯನ್ನು ಕರೆದುಕೊಂಡು ಬಂದವರು. ರಾಮನ ಸೈನ್ಯ ಬಂತಂತೆ. ಅದಕ್ಕೂ ಮೊದಲು ಕಪಿಯೊಂದು ಬಂದು ಲಂಕೆಯನ್ನೆಲ್ಲ ಸುಟ್ಟು ಹೋಗಿದೆ, ನಮಗೂ ಗೊತ್ತುಂಟು. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಕಳಿಸಿದ್ದೇವೆ. ರಾಮನ ಸೈನ್ಯ ಯುದ್ಧಕ್ಕೆ ಬಂತು ಅಂತ ಆದ್ಮೇಲೆ ನಮ್ಮ ವೀರಾದಿ ವೀರರೆಲ್ಲ ಸೈನ್ಯವನ್ನು ಎದುರಿಸಲಿಕ್ಕೆ ಹೋಗಿದ್ದಾರೆ. ಹೋದವರು ಯುದ್ಧ ಅಂತ ಹೇಳಿದ ಮೇಲೆ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಆದರೆ ಕುಂಭಕರ್ಣನಂತಹ, ಮೇಘನಾದನಂತಹ ಮಹಾಶೂರರನ್ನೇ ಈ ವಾನರ ಸೇನೆ, ಇದು ಮನುಷ್ಯರ ಸೈನ್ಯ ಅಲ್ಲ, ವಾನರ ಸೇನೆ ಹೊಡೆದಾಕಿದೆ ಅಂತಾದ್ರೆ ಲಂಕೆಯ ಅಧಿಪನಾದಂತಹ ನನಗೆ ಸಿಟ್ಟು ಬರುವುದಿಲ್ಲವೇ? ಎಷ್ಟು ಸೊಕ್ಕು ರಾಮನ ವಾನರನಿಗೆ! ಈ ಕ್ಷಣದಲ್ಲಿ ಖಡ್ಗವನ್ನು ಎದುರಿಟ್ಟಿದ್ದೇನೆ. ನನ್ನ ಕಣ್ಣುಗಳಿಂದ ಬೆಂಕಿ ಹೊರಸೂಸ್ತಾ ಇದೆ. ನೋಡಿದವರು ಯಾರು ಹೆದರಬೇಕಾಗಿಲ್ಲ. ಹೆದರುವುದ ಯಾರಿಗೆ ಹೆದರುವುದು? ಈ ವಾನರ ಸೈನ್ಯ ಎಂಬುದು ರಾವಣನ ಸೈನ್ಯಕ್ಕೆ ಸ್ವತಃ ರಾವಣನಿಗೆ ನಾವು ಹೆಬ್ಬುಲಿಯಂತೆ ಇರುವವರು, ಕುರಿಯಂತಹ ಇವರಿಗೆ ಯಾರು ಹೆದರಬೇಕಾದ ಅಗತ್ಯ ಇಲ್ಲ. ಸಂಖ್ಯೆಯಲ್ಲಿ ಬಹಳ ಉಂಟು ಎಂಬ ಮಾತ್ರಕ್ಕೆ ಯುದ್ಧದಲ್ಲಿ ದೊಡ್ಡ ಸೈನ್ಯ ಇದ್ದವರಿಗೆ ಜಯವಾಗ್ತದೆ ಅಂತ ಏನಿಲ್ಲ. ಹಾಗಾಗಿ ಹೆಬ್ಬುಲಿಯಂತೆ ನಾನಿದ್ದೇನೆ. ಈ ರಾವಣನನ್ನು ಸೋಲಿಸುವ ಮಗ ಇನ್ನೂ ಭೂಮಂಡಲದಲ್ಲಿ ಹುಟ್ಟಲಿಲ್ಲ. ಲಕ್ಷ್ಮಣನೋ ಸುಗ್ರೀವನೋ ಯಾರು ಅವರನ್ನೆಲ್ಲ ಹಿಮ್ಮೆಟ್ಟಿಸದೆ ರಾವಣ ಯುದ್ಧರಂಗದಿಂದ ಹಿಂದೆ ಬಂದೆ ಅಂತಾದ್ರೆ ಅಪ್ಪ ಅಮ್ಮಂದರಿಗೆ ಹುಟ್ಟಿದ ಮಗ ನಾನಲ್ಲ.
ಯಾರು ಬರ್ತಾ ಇರುವುದು? ಏನು ತಕ್ಕೋನೆ ಮಗನೇ ಅತಿಕಾಯ, ನಿನ್ನನ್ನು ನೋಡಿ ಬಹಳ ಸಮಾಧಾನ ಆಯಿತು. ಮುಂದಿನ ಯುದ್ಧಕ್ಕೆ ಪ್ರವೇಶ ಮಾಡುವವರು ಯಾರು ಹೀಗೆಂಬುದಾಗಿ ನಾನು ಯೋಚನೆ ಮಾಡುತ್ತಾ ಇರುವಾಗ ನನ್ನ ಕಣ್ಣಿಗೆ ಬಿದ್ದದ್ದು ನೀನು. ಸ್ವಲ್ಪ ನನ್ನ ಸಿಟ್ಟು ಈಗ ಶಾಂತ ಆಯಿತು. ಆಗ್ಲಿ. ನಿನ್ನಂತ ಮಗ ಇರುವಾಗ ಯುದ್ಧಕ್ಕೆ ಯಾರನ್ನು ಕಳುಹಿಸಬೇಕು ಹೀಗೆಂಬುದಾಗಿ ನಾನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಮಗನೇ, ಈಗ ಯುದ್ಧಕ್ಕೆ ಹೋಗಬಹುದು ಅಂತಾದ್ರೆ ನಿನ್ನ ಅಭಿಪ್ರಾಯವನ್ನು ಕೇಳಬೇಕಲ್ಲ. ನಿನ್ನ ಮನದಲ್ಲಿ ಏನು ಜನಕ? ಮಗನೇ, ಏತಕ್ಕೆ ಏತಕ್ಕೆ ಮರುಳ ಹೆತ್ತ ಕಣ್ಣು ಕೆಂಪಾಗಿದೆ, ಧ್ವನಿ ಉಗ್ರವಾಗಿದೆ, ಕೈಯಲ್ಲಿರುವ ಕೈದುವನ್ನು ಝಳಪಿಸುತ್ತಾ ನಿಂತಿದ್ದೀರಿ. ಹೌದು. ಇನ್ನೊಂದು ಕಡೆ ಸಂಗ್ರಾಮ ಮುಖದಲ್ಲಿ ಸೋಲಾಗಬಹುದೆಂಬಂತಹ ಆತಂಕವೂ ಒಳಗೊಂಡ ಹಾಗೆ ಕಾಣಿಸಬಹುದು. ಹೌದಪ್ಪ. ಆದರೆ ರಘುನಾಥನಲ್ಲಿ ಯುದ್ಧ ಮಾಡುವುದಕ್ಕೆ ಯಾರು ಹೋಗುವವರು ಎಂಬ ಪ್ರಶ್ನೆ ನಮ್ಮ ಎದುರಿಗೆ ಬಂದಾಗಲೇ
ವಿಚಾರಿಸುವಾಗ ನಾನು ಕಣ್ಣೆದುರಿಗೆ ಕಂಡಿದ್ದೆ. ಹೌದು, ನಾನು ಅದೇ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಒಳ್ಳೆಯದು. ಧರಿಸಿದಂತಹ ಆಯುಧಗಳೆಲ್ಲವೂ ಸಂಗ್ರಾಮದ ಉದ್ದೇಶವಾಗಿಯೇ ಎಂಬ ಭಾವ ನಿಮ್ಮದು ಕಾಣ್ತದೆ. ಆದ್ರೆ ಜನಕ, ಹ್ಮ್ ಆದೀತು. ಹ್ಮ್ ಅದಕ್ಕಿಂತ ಮೊದಲು ಹಾ ತಾಳ್ಮೆಯಿಂದ, ಹಾ ಸಮಾಧಾನದಿಂದ ಹಾ ಬರಬಹುದಾದ ಭವಿತವ್ಯದ ಅನುಭವಗಳನ್ನು ನಿರೀಕ್ಷಿಸಿ ಹಾ ಕೆಲವು ಸಂಗತಿಗಳನ್ನು ನಿಮ್ಮೊಡನೆ ನಿವೇದಿಸಿಕೊಳ್ಬೇಕು ಎಂಬ ಬಯಕೆ ನನ್ನನ್ನು ಕಾಡುತ್ತಾ ಇದೆ. ಆಗಬಹುದು. ಆದ್ದರಿಂದಲೇ ಆಡುವುದು. ಹಾ ಇದೊಂದು ಬಗೆಯ ಮರುಳಾಟ ಆಯಿತೇನೋ? ಯಾಕೆ? ಕಾರಣ ಇಷ್ಟೇ. ಹಾ. ರಘುವರನಲ್ಲಿ ದ್ವೇಷ ಹುಟ್ಟುವುದಕ್ಕೆ ಕಾರಣವಾದ ಅತಿಮೂಲವಾದ ಸಂಗತಿ ಸೀತೆಯನ್ನು ನಾವು ತಂದದ್ದು. ಹೌದಪ್ಪ. ಆ ಸೀತೆ ಪ್ರಕಟ ಆದದ್ದು ನಿಮ್ಮ ಮನಸ್ಸಿನಲ್ಲಿ ಹೇಗೆ ಹಾ. ಎಂದರೆ, ಹ್ಮ್ ನಿಮ್ಮ ಸೋದರಿ, ಹಾ ನನ್ನ ಸೋದರತ್ತೆ ಶೂರ್ಪನಖಿ ಶೂರ್ಪನಖಿ ಕಂಡಳು, ರಾಮನನ್ನು ಬಯಸಿದಳು, ಹಾ ಭಂಗಿಸಲ್ಪಟ್ಟಳು. ಹಾ ಬಂದು ತನ್ನ ಭಂಗವನ್ನು ಮರೆಮಾಚಿ ಹ್ಮ್ ನಿಮಗೆ ಬೇಕಾದದ್ದನ್ನೆಲ್ಲ ಆಡುವುದಕ್ಕೆ ತೊಡಗಿತು. ಹಾ ಆಗ ಕುಪಿತ ಉಂಟಾಯಿತು. ಹೌದು. ಲೋಕಕ್ಕೆ ತೋರುವುದಕ್ಕೆ ತಂಗಿಗೆ ಆದ ಅವಮಾನವನ್ನು ನಿವಾರಿಸುವ ಕಾರಣಕ್ಕಾಗಿ ಹ್ಮ್ ತನ್ನವರನ್ನು ಭಂಗಿಸಿದವರನ್ನು ನಾನು ಭಂಗಿಸದೆ ಬಿಡುವುದಿಲ್ಲ ಎಂಬಂತಹ ನಿಲುವನ್ನು ಪ್ರಕಟಪಡಿಸಿ ಹೌದು. ವ್ಯವಹರಿಸಿದ್ದು ಹೌದಾದರೂ ಹ್ಮ್ ರಾವಣನೆಂಬ ಮಹಾ ವ್ಯಕ್ತಿಗೆ ಹಾ ಸೀತೆ ಎಂಬವಳಲ್ಲಿ ಒಂದು ಅಜ್ಞಾತವಾದ ಅನುರಾಗ ಪ್ರಕಟವಾಯಿತು ಎಂಬುದಂತೂ ಸುಳ್ಳಲ್ಲ. ಹೌದು. ಆದ್ದರಿಂದಲೇ ಆಡುವುದು. ಹ್ಮ್ ಸೀತೆ ರಾಮನನ್ನು ವರಿಸಿದಂತಹ ಕ್ಷಣ, ಹ್ಮ್ ಅದಕ್ಕಿಂತ ಪೂರ್ವದಲ್ಲಿಯೂ ನೀವು ಹೋದವರೇ ಇದ್ದೀರಿ. ಹೌದು. ಏನು ಶಿವಧನಸ್ಸನ್ನು ಕಾಣದೇ ಮಾಡದೇ ಇದ್ದವರೇ ಇದ್ದವನಲ್ಲ. ಅಲ್ಲಪ್ಪ. ಹ್ಮ್ ಅದು ಎತ್ತುವುದಕ್ಕೆ ತೊಡಗುವಾಗಲೇ ತೊಡಕಾಗಿ ಮರಳಿ ಬಂದವರು. ಹ್ಮ್ ಆ ಶಿವಧನಸ್ಸಾದರೂ ಎಂತಹದ್ದು? ಹಾ 500 ಜನ ಬಲಿಷ್ಠವಾದ ಆಳುಗಳು ಎಳೆದು ತಂದು, ಹೌದು. ಎತ್ತಿ ತಂದ, ಎಳೆದು ತಂದು ಹ್ಮ್ ಇಟ್ಟದ್ದನ್ನು ಎತ್ತಿ ಭಂಗಿಸಬೇಕು. ಹೌದು. ಅದಕ್ಕೆ ನಾರೀಚವನ್ನು ಬಂಧನ ಮಾಡಬೇಕು, ಹ್ಮ್ ಮತ್ತೆ ಬಾಣ ಪ್ರಯೋಗ ಮಾಡಬೇಕು. ಹ್ಮ್ ಇದು ಪಣ. ಈ ಪಣವನ್ನು ಹ್ಮ್ ಅನಾಯಾಸವಾಗಿ ಪೂರೈಸಿದ ರಾಮ, ಹಾ ಅವನ ಜೊತೆಗೆ ನಮಗೆ ಕಲಹ. ಹಾ ಆದ್ದರಿಂದ ಹ್ಮ್ ಒಂದರ್ಥದಲ್ಲಿ ಪರಾಕ್ರಮಿ. ಹಾ ಪರಾಕ್ರಮಿ ಅವನಿದ್ದಾನೆ ಎಂಬ ಕಾರಣಕ್ಕೆ ಕಲಹ ಕೂಡದು ಅಂತ ನಾನು ಆಡುವುದಿಲ್ಲ. ಹ್ಮ್ ಅನಿವಾರ್ಯವಾದ್ರೆ ಕಲಹ ಮಾಡೋಣ, ಹ್ಮ್ ಅಸ್ತಿತ್ವದ ಪ್ರಶ್ನೆ ಬಂದಾಗ. ಹ್ಮ್ ಆದರೆ ಹ್ಮ್ ಕಾಮದ ಪ್ರಶ್ನೆ ಬಂದ್ರೆ, ಹ್ಮ್ ಹೆಣ್ಣಿನ ಪ್ರಶ್ನೆ ಬಂದರೆ, ಹಾ ಪರವಸ್ತುವನ್ನು ಸ್ವವಸ್ತುವನ್ನಾಗಿಸಿಕೊಳ್ಳುವಂತಹ ಒಂದು ಅಮಿತವಾದ ಉತ್ಸಾಹ ಹ್ಮ್ ಅದು ಅಕ್ರಮವಾಗಿ ಒದಗಿ ಬಂದ್ರೆ, ಹ್ಮ್ ಆವಾಗ ಅದನ್ನೂ ಪುಷ್ಟೀಕರಿಸುವುದಕ್ಕೆ ಅತಿಕಾಯ ಮುಂದಾಗುತ್ತಾನೆ ಅಂತ ಭಾವಿಸುವ ಹಾಗೆ. ಓಹೋ. ಕಾರಣ ಏನು ಗೊತ್ತಾ? ಏನು? ಅವ ಸರ್ವಾತ್ಮಕ, ಆಹಾ. ಎಲ್ಲರಲ್ಲಿಯೂ ಆತ್ಮವನ್ನು ಕಾಣಬಹುದಾದ, ಹ್ಮ್. ಆತ್ಮೀಯತೆಯನ್ನು ಸಾಧಿಸಬಹುದಾದ, ಹ್ಮ್ ಅಸಾಧ್ಯವಾದಂತಹ ಲೋಕ ಪ್ರೇಮಿ ಅಂತ ಗುರುತಿಸಲ್ಪಟ್ಟಂತವು. ಓಹೋ. ಹೌದಪ್ಪ. ಹ್ಮ್ ಒಂದೊಂದಾಗಿ ಉದಾಹರಣೆಯನ್ನು ಗ್ರಹಿಸ್ತಾ ಹೋಗೋಣ. ಹ್ಮ್ ಜಟಾಯು ಎಂಬವನು ಹಾ ನಿಮಗೂ ಎದುರಾಗಿದ್ದಾನೆ, ಹೌದು. ರಾಮನಿಗೂ ಸಂದರ್ಶನ ಕೊಟ್ಟಿದ್ದಾನೆ. ಹಾ ನಿಮ್ಮನ್ನು ಕಂಡಾಗ ಘಾತಿಸಲ್ಪಟ್ಟಿದ್ದಾನೆ, ಹಾ ರಾಮನನ್ನು ಕಂಡಾಗ ಅನುಗ್ರಹಿಸಲ್ಪಟ್ಟಿದ್ದಾನೆ. ಓಹೋ. ಹೌದಪ್ಪ. ಹ್ಮ್ ಆ ಜಟಾಯುವಿನ ಉಪಕೃತಿಯನ್ನು ಹ್ಮ್ ಶಾಶ್ವತವಾಗಿ ಸ್ಮರಿಸುವ ಹಾಗೆ ಹಾ ಅಂತ್ಯೇಷ್ಟಿಯನ್ನು ಕೂಡ ಆ ಜೀವಕ್ಕೂ ಮಾಡಿದ್ದಾನೆ. ಹಾ ಕೇಳಿದ್ದೇವೆ. ಈ ಲೋಕದಲ್ಲಿ ಹ್ಮ್ ಸಾಮಾನ್ಯನಾದವನು ಒಂದು ಸಾಮಾನ್ಯವಾದ ಪಕ್ಷಿ ಬಿದ್ರೆ ಅದನ್ನು ಅಂತ್ಯ ಸಂಸ್ಕಾರ ಮಾಡುವುದಿರಲಿ, ಹ್ಮ್ ಕಾಲ ಕಸ ಆಗಬಾರದು ಎನ್ನುವ ಭಾವದಿಂದಲಾದ್ರೂ ಎಲ್ಲಿಯಾದ್ರೂ ಹೂತು ಹಾಕುವಂತಹ ಕ್ರಮ ಇದೆ. ಹಾ ಅದನ್ನೂ ಮಾಡದೇ ಸಾಗುವಂತಹ ಕಾಲ. ಹೌದು. ಅಂಥದ್ರಲ್ಲಿ ಅದಕ್ಕೊಂದು ಅಂತ್ಯೇಷ್ಟಿ ಮಾಡಿ ಹ್ಮ್ ಲೋಕದಲ್ಲಿ ಸರ್ವರಿಗೂ ಪ್ರಾಣ ಇದೆ, ಆತ್ಮ ಇದೆ. ಹ್ಮ್. ಆ ಆತ್ಮಕ್ಕೊಂದು ಸದ್ಗತಿಯ ಸಂಕಲ್ಪ ಆಗಬೇಕು. ರಾಜಕುಮಾರನಿರ್ಲಿ, ಸಮರ್ಥನಿರ್ಲಿ, ಪ್ರಶ್ನೆ ಇಲ್ಲ, ಮಾಡಬೇಕು ಅಂತ ತೋರಿಸಿಕೊಟ್ಟವನಿದ್ದಾನೆ. ಹಾ ಈಗಾದರೂ ಎಂತಹ ಜೀವದಯ ಅವನು. ಹಾ
ಅವನ ಒಡನಾಡಿಗಳಾಗಿ ಬಂದವರು ಮಾನವರಲ್ಲ, ವಾನರರು, ಕಪಿ ಕಟಕಗಳು. ಹೌದು, ಸಹಜವಾಗಿಯೇ ಚಂಚಲ ಬುದ್ಧಿಯನ್ನು ಉಳ್ಳಂತಹ ಕಪಿಗಳು ಇಡೀ ಲಂಕೆಯಲ್ಲಿ ಒಂದು ಹಣ್ಣನ್ನು ಕಿತ್ತು ತಿನ್ನುವ ಹಣ್ಣು, ಒಬ್ಬರ ಮನೆಯನ್ನು ಪ್ರವೇಶಿಸಿ ಬೇಡದೇ ಇದ್ದ ಉಪಟಳವನ್ನು ಕೊಟ್ಟವ ಹೇಳು ಇಲ್ಲ. ರಣಭೂಮಿಯಲ್ಲಿ ಇನ್ನಿಲ್ಲದಂತೆ ಸಂಗ್ರಾಮವನ್ನು ಕೊಡುವಂತಹ ಸಂಸ್ಕಾರವನ್ನು ಸಂಸರ್ಗದ ಸಾಮೀಪ್ಯದಲ್ಲಿ ಕಪಿಗಳಿಗೆ ಒದಗಿಸ್ತಾನೆ ಅಂತಾದರೆ ಅವನು ಸಾಮಾನ್ಯ ಅಲ್ಲ ಅನ್ನುವುದು ಸ್ಪಷ್ಟ ಆಗ್ತದೆ. ಆದ್ದರಿಂದ ರಾಮನ ಜೊತೆಗೆ ಸಂಗ್ರಾಮ ಎನ್ನುವುದು ಸಹಜವಾದಂತಹ ಸಂಗ್ರಾಮ ಅಲ್ಲ, ಸಾಧುವಾದದ್ದು ಅಲ್ಲ. ಭೂಮಿಗಾಗಿಯೋ ಹೆಣ್ಣಿಗಾಗಿಯೋ ಹೊನ್ನಿಗಾಗಿಯೋ ಅಥವಾ ಲೌಕಿಕವಾದ ಪ್ರಾಪಂಚಿಕವಾದಂತಹ ಸುಖಕ್ಕಾಗಿಯೋ ಸಂಘಟಿಸಲ್ಪಟ್ಟ ಸಂಗ್ರಾಮ ಆದರೆ ಅದನ್ನಾದ್ರೆ ನಾವು ಎದುರಿಸೋಣ. ಆದರೆ ದೇವರ ಜೊತೆಗಿನ ಸಂಗ್ರಾಮ ಇದು, ಆದಿದೇವನ ಜೊತೆಗಿನ ಸಂಗ್ರಾಮ ಇದು, ದೈವಿಕವಾದಂತಹ ಶಕ್ತಿಯನ್ನು ಅರ್ಜಿಸುವುದಕ್ಕೆ ಬೇಕಾದ ಭಕ್ತಿಯ ಸಂಗ್ರಾಮ ಆದರೆ ಅದು ಅರ್ಥಪೂರ್ಣವಾಗುತ್ತದೆ. ಆದರೆ ಇದು ಒಂದು ಕಡೆ ದೈವ, ಇನ್ನೊಂದು ಕಡೆ ಜೀವ. ಈ ಜೀವ ದೈವದ ಸಂಗ್ರಾಮದಲ್ಲಿ ದೈವವೇ ಶಾಶ್ವತವೇ ಹೊರತು ಜೀವ ಶಾಶ್ವತ ಅಲ್ಲ. ಅವನನ್ನು ಇರೀತೇನೆ ಅಂತ ಹೊರಟಿದ್ರಲ್ಲ ಅಪ್ಪ, ಏನನ್ನು ಇರಿದಂಗಾಯ್ತು ಗೊತ್ತು? ಏನು
ಜನಕ ಕಟಿಕಾಯ ರಾಜನೀತಿಯನ್ನು ನಿಮಗೆ ಹೇಳಿಕೊಡುವಷ್ಟು ಪ್ರಬಲ ಬಲಿಷ್ಠ ನಾನಲ್ಲ. ಆಹಾ 6 ಶಾಸ್ತ್ರಗಳನ್ನು 4 ವೇದಗಳನ್ನು ಏಕಕಾಲಕ್ಕೆ ಉಚ್ಚರಿಸಬಲ್ಲಂತಹ ದಶಮುಖತ್ವವನ್ನು ಸಂಪಾದಿಸಿದ ನಿಮಗೆ ರಾಜನೀತಿಯನ್ನು ನಾನು ಹೇಳಿದ್ದೇನೆ ಅಂತಂದ್ರೆ ಮೂರ್ಖತನವೇ ಆಗಿ, ಆದ್ರೆ ನೆನಪಿಸುತ್ತೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜನೀತಿಯಂತೆ ಸೋಲು ಯಾವಾಗ ಸಾಧ್ಯ ಆಗುತ್ತದೆ? ಯಾವಾಗ 2 ಸಂಗತಿಗಳು ಸ್ಪಷ್ಟ ಗೋಚರ ಆಗದೆ ಇರುವಾಗ. ಒಂದು, ಸ್ವಬಲದ ಶಕ್ತಿ ಎಷ್ಟು, ಸ್ವಶಕ್ತಿ ಎಷ್ಟು ಎಂಬುದರ ಅರಿವು ಸಾಧ್ಯವಾಗದೇ ಇದ್ದಾಗ. ಇನ್ನೊಂದು, ವೈರಿ ಸೈನ್ಯದಲ್ಲಿ ಎಂಥವರಿದ್ದಾರೆ ಎಂಬುದರ ಅವರ ಶಕ್ತಿಯ ಸಿಗದೇ ಇದ್ದಾಗ. ಇಲ್ಲಿ 2 ಆಯಿತು ಅಂತ ಅನಿಸ್ತದೆ. ಹೇಗೆ? ಮೊದಲನೆಯದಾಗಿ ನಮ್ಮಲ್ಲಿರಬಹುದಾದಂತಹ ಮಿತವಾದ ಪರಿವಾರ, ಆದ್ರೆ ಅಮಿತವಾದ ಸಾಧಕ. ದೇವಾಂತಕರಿದ್ದಾರೆ, ನರಾಂತಕರಿದ್ದಾರೆ. ದೇವರಾಗಿ ಬಂದರೂ ಕೊಲ್ತಾರೆ, ನರನಾಗಿ ಬಂದರೂ ಕೊಲ್ತಾರೆ, ನರನಲ್ಲದೆ ಇದ್ರೂ ಕೊಲ್ತಾರೆ, ದೇವನಾಗಿದ್ರೂ ಕೊಲ್ತಾರೆ. ಯಾವುದನ್ನು ಸಾಧಿಸಬಹುದಾದ ಉಭಯರು. ಅವರನ್ನು ಎದುರಿಸುವುದಕ್ಕೆ ರಾಮ ಬರ್ತಾನೆ ಅಂತ ನಿರೀಕ್ಷೆ ಬರಲಿಲ್ಲ. ಯಾಕೆ? ಅವ ಬಂದ್ರೆ ನರನೋ ದೇವನೋ ನಿರ್ಣಯ ಆಗ್ತಿತ್ತು. ಆದ್ದರಿಂದ ಅವ ಬರಲೇ ಇಲ್ಲ. ಈಗಲೂ ನಮಗೆ ಅವ ನರನೋ ದೇವನೋ ಗೊತ್ತಿಲ್ಲ. ನೀವು ಒಪ್ಪುದಿಲ್ಲ, ನಾವು ದೇವ ಅಂತ ಹೇಳಿದರೆ ನೀವು ಒಪ್ಪುದಿಲ್ಲ. ಆದ್ದರಿಂದ ಅವನ ಶಕ್ತಿ ಎಷ್ಟು ಹೇಳುವುದನ್ನು ಅರಿಯುವುದಕ್ಕೆ ನಮಗೀಗಾಗಲೇ ಲಂಕೆಯಲ್ಲಿ ನಡೆದಿರಬಹುದಾದ ವಿದ್ಯಮಾನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತದೆ. ಹೇಗೆ? ಬಂತ ಮೊದಲ ದಿನ ಲಂಕಾಪುರ ಪ್ರವೇಶ ಮಾಡಿದನು. ಲಂಕಾ ಧ್ವಜವನ್ನೇ ಕತ್ತರಿಸಿ ಹಾಕಿದ್ದಾರೆ. ಹೌದು. ನಾವೇನು ಮಾಡುವುದಕ್ಕಾಯ್ತು? ಇಲ್ಲ. ಎಷ್ಟು ಪಟುಭಟರಿದ್ದೇವೆ, ಎಷ್ಟು ಸಮರ್ಥರಿದ್ದೇವೆ. ಸ್ವತಃ ಲಂಕಾದಿ ಲಕ್ಷ್ಮಿಯೇ ನಮ್ಮನ್ನು ಕಾಪಿಡುವ ಗಳಿಗೆಯಲ್ಲಿಯೂ ಆ ಧ್ವಜ ಕತ್ತರಿಸಲ್ಪಡ್ತದೆ ಅಂತಂದ್ರೆ ನಮಗಿಂತಲೂ ಸಮರ್ಥ ಇದ್ದಾನೆ ಎನ್ನುವುದನ್ನು ಮೊದಲೇ ಪ್ರಕಟಪಡಿಸಿದ್ದಾನೆ ಎಂಬುದಕ್ಕೆ ನಿದರ್ಶನವಾಗುತ್ತದೆ. ಅದಕ್ಕೆಲ್ಲ ಕೆಲವೊಂದು ಉಪಾಯ ಉಂಟು. ವೈರಿಯನ್ನು ಮೊದಲು ಸೋಲಿಸಬೇಕು ಅಂತಾದ್ರೆ ರಣಕ್ಷೇತ್ರದಲ್ಲಿ ಸೋಲಿಸುವುದಕ್ಕೂ ಮೊದಲು ಅವನ ಆತ್ಮವಿಶ್ವಾಸವನ್ನು ಕುಂದಿಸಬೇಕು. ಹೌದಪ್ಪ. ಆದ್ದರಿಂದಲೇ ಲಂಕೆಯ ಧ್ವಜವನ್ನು ಕತ್ತರಿಸಿದ್ದು. ಅದನ್ನು ನೋಡಿ ಇಲ್ಲಿಯವರಿಗೆಲ್ಲ ಇನ್ನೊಂದು ಅಪಶಕುನ ಆಯ್ತು. ಮೊದಲೇ ಹೀಗಾದ್ರೆ ಮುಂದೇನು ಭಯ ಬರಲಿ ಅಂತ ಅಷ್ಟೇ. ಅದೆಲ್ಲ ಬಹಳ ದೊಡ್ಡ ಸಂಗತಿ ಅಂತ. ದೊಡ್ಡ ಸಂಗತಿ ಅಲ್ಲ, ಆದ್ರೆ ಒಂದು ಒಬ್ಬ ವೀರ ಬಲಿಷ್ಠವಾದ ಕತ್ತಿಯನ್ನು ಹಿಡಿದು ಒಂದು ನಿರಾಳವಾದ ಆಕಾಶದಲ್ಲಿ ಅದನ್ನು ಬೀಸ್ತಾನೆ. ಆಕಾಶವನ್ನು ಛಿದ್ರ 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 ಮಾಡಿದ್ದೇನೆ ಅಂತ ಅವ ಘೋಷಿಸ್ತಾನೆ. ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅವ ಅಂಬರ. ನಾವು ಅದನ್ನು ಕತ್ತರಿಸುವುದಕ್ಕೆ ಕೈದುವನ್ನು ಬೀಸುತ್ತಿರುವಂತಹ ಸಾಮಾನ್ಯ, ಅಸೀಮನಾದ, ಅತೀತನಾದ, ಅಗೋಚರನಾದ ರಾಮ ಇಲ್ಲಿ ಗೋಚರಿಸಿದ್ರು. ಅವ ಗೋಚರಿಸುತ್ತಿರುವ ಹಾಗೆ ಇಲ್ಲ. ಆದ್ದರಿಂದ ಅಂಬರವನ್ನು ಕತ್ತರಿಸ್ತೇನೆ ಅಂತ ವೀರ ಹೊರಟ್ರೆ ಅವನ ಕೈ ಸೋಲಬೇಕಾಗ್ತದೆಯೇ ಹೊರತು ಅದನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ತರ ಇನ್ನೊಂದು ನಿದರ್ಶನವನ್ನು ಮುಂದಿಡುತ್ತೇನೆ. ಏನು? ಉರಿಯುವ ಬೆಳಕಿನ ಮುಂದೆ ಪತಂಗ ಮತ್ತೆ 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 ಬಂದು ತುಡುಕ್ತದೆ. ಯಾಕೆ ತುಡುಕ್ತದೆ ಅದು ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಆ ಬೆಳಕನ್ನು ಕಂಡಾಗ ಅದರಲ್ಲಿ ಕಾಮೋತ್ಪತ್ತಿ ಆಗ್ತದೆ, ಆದ್ದರಿಂದ ಕಾಮಭಾವದಿಂದ ಅದು ಆಕರ್ಷಣೆಗೆ ಒಳಗಾಗ್ತದೆ. ಇನ್ನು ಕೆಲವರು ಹೇಳ್ತಾರೆ ಕಂಡ ಕ್ಷಣಕ್ಕೆ ಅದರಲ್ಲಿ ಕೋಪೋತ್ಪತ್ತಿ ಆಗ್ತದೆ, ಆದ್ದರಿಂದ ಅದು ತುಡುಕ್ತದೆ. ಇನ್ನೂ ಒಂದು ಕೆಲವರು ಹೇಳ್ತಾರೆ ಅದನ್ನು ಕಂಡಾಗ ಅದಕ್ಕೆ ಆಹಾರ ಅಂತ ಭಾವನೆ ಬರ್ತದೆ, ತಿನ್ನುವ ಆಸೆಯಿಂದ ತುಡುಕ್ತದೆ. ಯಾವುದೇ ಯಾವ ಭಾವದಿಂದಲೂ ಅದು ತುಡುಕಲಿ, ಸುಟ್ಟು ಹೋಗುವುದು ಪತಂಗವೇ. ಹಾಗಂತ ಪತಂಗ ಸುಡುತ್ತದಾದರೂ ಅಗ್ನಿಗೆ ನೋವಾಗ್ತದಗಳು. ಅಗ್ನಿ ಸ್ವರೂಪನಾದ ಅವನಿಗೆ ನಾವು ಘಾತಿಸುವ ಪರಿ ಹೇಗೆ ಅಂದ್ರೆ ಪತಂಗವೊಂದು ಅಗ್ನಿಗೆ
ಆಕ್ರಮಣ ಮಾಡಿದ ಹಾಗೆ ಹಾ ಹಾನಿ ನಮಗೇ ಬಿಟ್ರೆ ಹ್ಮ್ ಅವನಿಗಾಗ್ತದೆ ಅಂತ ಭಾವಿಸುವುದು ಬೇಡ. ಹ್ಮ್ ಇನ್ನೂ ಒಂದು ಉದಾಹರಣೆಯನ್ನು ಗಮನಿಸೋಣ ಬೇಕಾದ್ರೆ. ಹಾ ಮಹಾಪರ್ವತ ಹ್ಮ್ ಅಚಲವಾಗಿ ನಿಂತಿದೆ. ಹ್ಮ್ ಆ ಅಚಲಕ್ಕೆ ಹ್ಮ್ ಅದರ ಬುಡಭಾಗದಲ್ಲಿ ಒಂದು ಇರುವೆ ಕಚ್ಚಿದೆ. ಹಾ ಆ ಇರುವೆ ಕಚ್ಚಿದ್ರೆ ಹ್ಮ್ ಪರ್ವತಕ್ಕೆ ಗುದ್ದೆ ಆಗುದಿಲ್ಲ, ಅದಕ್ಕೆ ಅನುಭವ ಆಗುವುದಿಲ್ಲ, ಅನುಭವವೇ ಆಗುದಿಲ್ಲ. ಹ್ಮ್ ಅನುಭವವೇ ಆಯಿತು ಅಂತ ಇಟ್ಟುಕೋ, ಹಾ ಭಯವೂ ಆಗುದಿಲ್ಲ. ಸಣ್ಣ ಇರುವೆ ಕಚ್ಚಿದ್ರೆ ಏನು? ಹೌದಪ್ಪ. ಹಾ ಆದ್ದರಿಂದ ಹ್ಮ್ ರಾಮನೆಂಬ ಪರ್ವತ ಹ್ಮ್ ಹೇಳುವುದಕ್ಕೆ ಆಧಾರ ಇಲ್ಲದೆ ಹೇಳುವುದಿಲ್ಲ ನಾನು. ಆಹಾ. ಹೌದೌದು. ಹಾ ನಮ್ಮವನೇ ಹ್ಮ್ ಅಸೀಮ ಪರಾಕ್ರಮಿ ಅಂತ ನಾವು ಯಾರನ್ನು ಘೋಷಿಸಿದ್ದೇವೋ ಹಾ ಕರನ ಕಥೆ ಅಂತ ಇದ್ದು ಬೇಡವೋ? ಕಡುಗಲಿ ಖರನೆಲ್ಲಿ ಕಡುಗಲಿ ಖರನೆಲ್ಲಿ ಕಡುಗಲಿ ಖರನೆಲ್ಲಿ ಇಂತೆ ಅಡವಿಯೊಳೀರ ಇಂತೆ ಅಡವಿಯೊಳೀರ ಬಿಡದೆ ಯೋಚಿಸಿ ನೀನೆ ನೋಡು ಜನಕ ನಿಗಾಯ ಲಂಕೆಯಿಂದ ಉತ್ತರಕ್ಕೆ, ಹಾ ಅಯೋಧ್ಯೆಯಿಂದ ದಕ್ಷಿಣಕ್ಕೆ, ಹ್ಮ್ ಇಡೀ ದಕ್ಷಿಣೋತ್ತರವಾದಂತಹ ಒಂದು ಸಂಬಂಧದ ಹ್ಮ್ ವ್ಯಾಪ್ತಿಯಲ್ಲಿ ಹಾ ನಮ್ಮನ್ನು ನಾವು ವಿಸ್ತರಿಸಿಕೊಳ್ಳುವುದಕ್ಕೆ ಉತ್ತರಕ್ಕೆ ಸಾಗುತ್ತಾ ಹೋದ್ವಿ. ಹಾ ಉತ್ತರದವರು ದಕ್ಷಿಣಕ್ಕೆ ವಿಸ್ತರಿಸುವುದಕ್ಕೆ ಪ್ರಯತ್ನಿಸುವುದಕ್ಕೆ ತೊಡಗಲಿಲ್ಲವಾದರೂ ಹ್ಮ್ ದಕ್ಷಿಣಾಪಥವಾಗಿ ರಾಮ ಬರಬಹುದಾದಂತಹ ಸನ್ನಿವೇಶ ಸೃಷ್ಟಿಯಾಗ್ತಾ ಬಂತು. ಹಾ ಹಾಗೆ ಅವ ಬರುವುದಕ್ಕೆ ಮುಖ್ಯವಾದ ಕಾರಣವಾದದ್ದೇ ರಾವಣನೆಂಬ ಪರಾಕ್ರಮಿ. ಹ್ಮ್ ಸೀತೆಯನ್ನು ತರದೇ ಇರ್ತಿದ್ರೆ ಹ್ಮ್ ದಕ್ಷಿಣಾಪಥವಾಗಿ ಅವರು ಬರ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಹ್ಮ್ ಹಾಗೆ ದಕ್ಷಿಣಾಭಿಮುಖವಾಗಿ ಹೊರಟಂತಹ ಹ್ಮ್ ರಾಮನು ದಕ್ಷಿಣ ಯಾತ್ರೆಯನ್ನು ಕೈಗೊಳ್ಳಬೇಕು ಹ್ಮ್ ಎಂಬುದನ್ನು ನಿರ್ಣಯಿಸಿದವನ ಹಾಗೆ ಹ್ಮ್ ಖರ ಹ್ಮ್ ತನ್ನ 10,000 ಸೈನ್ಯವನ್ನು ಒಳಗೊಂಡು ಹ್ಮ್ ರಾಮನನ್ನು ಇದಿರಾದ. ಹಾ ಘೋರವಾದ ಕಾಳಗ, ಹ್ಮ್ ಭೀಕರವಾದಂತಹ ಅನುಭವ ನಮಗೆ. ಹ್ಮ್ ಕಾರಣ ಏನು ಅಂತ ಕೇಳಿದ್ರೆ, ಏನು? ಧನುರ್ಬಾಣವನ್ನು ಹಿಡಿದು ನಿಂತವನು ಹ್ಮ್ ಕರನಾದಿಯಾಗಿ ಹ್ಮ್ ಸರ್ವರನ್ನು ಸಂಹಾರ ಮಾಡಿದ ಮೇಲೆ ಬೆವರಿಸಿಕೊಂಡು ಮತ್ತೆ ಯಾರಿದ್ದಾರೆ ಅಂತ ನೋಡಿ. ಆಹಾ ಕರನೇನು ಸಾಮಾನ್ಯನಲ್ಲ, ಅಲ್ಲಪ್ಪ. ಅಸಾಧ್ಯವನ್ನು ಸಾಧಿಸಬಹುದಾದ ಶಕ್ತಿ ಇರುವುದರಿಂದಲೇ ಅವನನ್ನು ಅಲ್ಲಿ ಸ್ಥಾನಾಪನ್ನನಾಗಿಸಿದ್ದು ನಾವು. ಹಾ ಅದರ ಅರ್ಥ ಏನು ಅಂದ್ರೆ, ಏನು? ಕರನನ್ನು ನಿವಾರಿಸಿದ ಹ್ಮ್ ಆತ ಹ್ಮ್ ಇಲ್ಲಿ ಬಂದ್ರೆ ಹ್ಮ್ 20 ಕರಗಳನ್ನು ಸವರಬಲ್ಲ ಎಂಬುದಕ್ಕೆ ಸೂಚನೆಯಾಗಿಯೇ ನಡೆದ ವ್ಯವಹಾರ ಅಂತ ಅನಿಸ್ತದೆ ನನಗೆ. ಅತಿಕಾಯ. ಆ, ಕೆಲವೊಮ್ಮೆ ನಾವು ಯಾರ ಮೇಲೆ ಬಹಳ ವಿಶ್ವಾಸ ಇಡ್ತೇವೆ, ಹ್ಮ್ ಅವರು ಬಂದು ನಮ್ಮ ವೈರಿ ಪಕ್ಷವನ್ನು ಹೊಗಳುತ್ತಾ ಕೂರುವುದನ್ನು ನೋಡ್ಲಿಕ್ಕೆ ಆ,
ಒಂದು ವಿಚಿತ್ರ ಅನುಭವ ಆಗ್ತದೆ. ಹಾ. ಬಹಳ ಉದಾಹರಣೆಯನ್ನು ಕೊಟ್ಟಿ. ಹ್ಮ್. ನೀನೇನಾದ್ರೂ ಕವಿಯಾಗಿದ್ರೆ ಒಳ್ಳೊಳ್ಳೆ ಉಪಮೆಯನ್ನು ಕೊಡ್ಲಿಕ್ಕಂತೂ ಯಾವ ಅಡ್ಡಿಯೂ ಇರ್ತಾ ಇಲ್ಲ. ಶಿವಧನಸ್ಸನ್ನು ಎತ್ತಿದ. ಹೌದು. ಶಿವಧನಸ್ಸನ್ನು ಎತ್ತುವುದಕ್ಕೂ ಹ್ಮ್. ಯುದ್ಧ ಮಾಡುವುದಕ್ಕೂ ವ್ಯತ್ಯಾಸ ಉಂಟು. ಹಾ. ಕೇವಲ ಮನುಷ್ಯರಿಗಿರುವ ಯುದ್ಧ ಚಮತ್ಕಾರ ಹ್ಮ್. ಅದು ನಮಗೂ ಉಂಟು. ಹಾ. ಅದಲ್ಲದ ಮಾಯಾವಿ ವಿದ್ಯೆಯು ನಮ್ಮವರಿಗೆ ಬರ್ತದೆ. ಹೌದು. ಈ ದೃಷ್ಟಿಯಿಂದ ನೋಡಿದ್ರು ನಮ್ಮ ಸೈನ್ಯ ಒಂದು ತೂಕ ಮೇಲೆ ಅಂತ. ಹೌದಪ್ಪ. ಅಷ್ಟು ಮಾತ್ರ ಅಲ್ಲ, ಹ್ಮ್. ಉಳಿದಂತೆ ಆಕಾಶವನ್ನು ಕತ್ತಿಯಿಂದ ಎರಿಯುವುದು ಇತ್ಯಾದಿ ಹಾ. ಎಲ್ಲ ಕೇಳಲಿಕ್ಕೆ ಹ್ಮ್. ಹೇಳುವವರಿದ್ರೆ ಹಾ. ಅದು ಬಹಳ ಚಂದ. ಹಾ. ಯುದ್ಧ ಭೂಮಿಯಲ್ಲಿ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಕುತ್ಕೊಳ್ಳಿಕ್ಕೆ ಹ್ಮ್. ಯಾವುದೋ ಇತಿಹಾಸದ ಉದಾಹರಣೆಯನ್ನು ಹ್ಮ್. ಖರನಂತವರು ಹೋದ್ರೆ ಏನು ಬೇರೆಯವರಿಲ್ವಾ? ಹ್ಮ್. ಇದೆಲ್ಲ ರಾವಣನ ಸೈನ್ಯಕ್ಕೆ ನನಗೆ ಲೆಕ್ಕ ಅಲ್ಲ. ಹ್ಮ್. ನಮ್ಮ ಸೈನ್ಯದವರ ಪರಾಕ್ರಮ ಒಂದು, ಹಾ. ಸ್ವತಃ ನಾನೇ ಯುದ್ಧ ಭೂಮಿಗೆ ಹೋದ್ರೆ ಮತ್ತೊಂದು. ಹಾ. ಇಷ್ಟು ಪರಾಕ್ರಮ ಇರುವ ಹ್ಮ್. ರಾವಣನು, ರಾವಣನ ಸೈನ್ಯವು, ಹ್ಮ್. ಇದೆಲ್ಲವನ್ನು ಸೇರಿಸಿದ್ರೆ ಹಾ. ರಾಮನು ಲಕ್ಷ್ಮಣ ದೇವರು ಅಂತ ಹೇಳುದು ಯಾರು? ಹ್ಮ್. ನಿಮ್ಮಂತಹ ಭಾವಜೀವಿಗಳು ನನ್ನ ದೇವರು ಅಂತ ಹೇಳಿ ಯಾರು? ಹಾ. ನನ್ನಂತವರಿಗೆ ಒಬ್ಬ ವೈರಿ, ಹ್ಮ್. ಒಬ್ಬ ಮನುಷ್ಯ, ಬಂದದ್ದು ಮಂಗಗಳು. ಹಾ. ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳುವವರಲ್ಲ. ಹಾ. ಏನ್ ಮಾಡಬೇಕು ಈಗ ಅಂತಿಮವಾಗಿ ನೀನು ಹೇಳುವುದು? ಜನಕ, ಹಾ, ಒಂದು ಸಣ್ಣ ಸೂಚನೆ. ಏನು? ಸೋಲುವುದು ಅಂತಲ್ಲ. ಹಾ, ನಾನು ಚಿಕ್ಕಪ್ಪನೊಟ್ಟಿಗೆ ಒಡನಾಡಿ ಬೆಳೆದವನು, ಹಾ, ನಿನ್ನ ತೊಡೆಯೇರಿಯೂ ಉಳಿದವನು. ಹಾ. ಆದ್ದರಿಂದ ಹ್ಮ್, ಈ ಪ್ರಕೃತ ಕ್ಷಣದಲ್ಲಿ ಹ್ಮ್, ದೊರೆಯಾದ ರಾವಣನ ಪ್ರತಿನಿಧಿಯಾಗಿ ಹ್ಮ್, ಆಡುವ ಮಾತುಗಳೆಲ್ಲವನ್ನೂ ಮಾಡುವ ಕಾರ್ಯಗಳನ್ನೆಲ್ಲವನ್ನೂ ಮಾಡುತ್ತೇನೆ. ಹಾ, ಆದರೆ ಕಿವಿಯಲ್ಲಿ ಅನುರಣಿಸಿದ ಹ್ಮ್, ಚಿಕ್ಕಪ್ಪನ ಮಾತುಗಳನ್ನು ಮತ್ತೊಂದು ಸಲ ಹಾ, ಇಷ್ಟು ಅನುಭವ ಆದ ಮೇಲೆ ಹಾ, ಹೇಳಿದ್ರೆ ಬೇರೆ ಒಂದು ಅರ್ಥ ಬರ್ತದೋ ಅಂತ ಪ್ರಯತ್ನಿಸ್ತೇನೆ. ಹಾ. ಆದ್ದರಿಂದ ಹ್ಮ್. ಸೀತೆಯನ್ನು ಹೀಗೆ ಗೋಳು ಹೊಡೆಯುವುದಕ್ಕಿಂತ ಸೀತೆಯನು ರಘುವರನಿಗಿತ್ತು ಹ್ಮ್. ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ಸೀತೆಯನು ರಘುವರನಿಗಿತ್ತನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆತಂದು ರಾಜ್ಯವನಾಡುವುದು ಸುಖದಿ. ಜನಕ, ಅತಿಕಾಯ. ಸಂಗ್ರಾಮಕ್ಕೆ ಸಾರಿದರೆ ಹ್ಮ್, ಸೋಲಾಗ್ತದೆ, ಭಯ ಆಗ್ತದೆ, ಸಾವಾಗ್ತದೆ ಎಂಬಂತಹ ಭಯದಿಂದ ಅತಿಕಾಯನಾಡುವ ಮಾತುಗಳು ಇದು ಅಂತ ಭಾವಿಸಬಾರದು. ಹ್ಮ್, ಆಡುವ ಮಾತುಗಳಲ್ಲಿ, ಮಾಡುವ ಕಾರ್ಯದಲ್ಲಿ ಹ್ಮ್, ಲೋಕಹಿತವೇ ಪ್ರಮುಖವಾಗಬೇಕು ಎಂಬಂತಹ ನೀತಿಯನ್ನು ಅನುಸರಿಸಿಯೇ ನಾನೀ ಮಾತನ್ನು ತೊಡಗುವುದು. ಹ್ಮ್, ಸೀತೆಯನ್ನು ಬಯಕೆಗಾಗಿಯೋ ಹ್ಮ್, ದ್ವೇಷಕ್ಕಾಗಿಯೋ ಹ್ಮ್, ತಂದದ್ದಂತೂ ಸತ್ಯ. ಹಾ, ತಂದಿರಬಹುದಾದದ್ದರಿಂದ ಉಂಟಾದಂತಹ ವಿಪ್ಲವಗಳನ್ನು ನಾವು ಪ್ರತಿ ಕ್ಷಣಕ್ಕೂ ಎದುರಿಸ್ತಾ ಸಾಗಿದ್ದು ಅಷ್ಟೇ ಸತ್ಯವಾದದ್ದು. ಹೌದು. ಜನಕ, ಹ್ಮ್, ಈ ಲೋಕವನ್ನು ವಿಸ್ತರಿಸಬೇಕು, ಹ್ಮ್, ರಾಕ್ಷಸರನ್ನು ಸಂರಕ್ಷಿಸಬೇಕು, ಹಾ. ಲಂಕೆಯನ್ನು ಕನಕಮಯವಾಗಿಸಬೇಕು, ಹ್ಮ್. ಲಂಕೆಯಲ್ಲಿಯೇ ಸರ್ವ ಅಧಿಷ್ಠಾಪಿತರಾದಂತಹ ದೇವರುಗಳ ಆವಾಸ ಆಗಬೇಕು, ಹೌದು. ಶಿವನ ಶಾಶ್ವತವಾದಂತಹ ನೆಲೆ ಲಂಕೆ ಆಗಲಿ ಎಂಬಂತಹ ಸಂಕಲ್ಪದ ನೀವು ಹ್ಮ್, ಯಾವಾಗ ಸೀತೆಯನ್ನು ತಂದಿರೋ ಹ್ಮ್, ಅಲ್ಲಿಂದ ಹ್ಮ್, ಒಂದಲ್ಲ ಹ್ಮ್, 10 ತಲೆಗೂ ಹ್ಮ್, ಸಮಾಧಾನದ ಸ್ಥಿತಿಯನ್ನು ಕಾಣದವರಾಗಲಿ. ಹಾ, ನಿಮ್ಮ ಕೋಪದ ಅಂತರಾಳದಲ್ಲಿ ಇರಬಹುದಾದಂತಹ ಮಹಾ ಸಂಗತಿ ಏನು ಎಂಬುದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಾನಾಳಬಲ್ಲೆ. ಹ್ಮ್, ರಾಮನನ್ನು ಗೆಲ್ಲಬೇಕು ಅಂತಂದ್ರೆ ನೀವು ಗೆದ್ದೀರಿ, ಹಾ, ಸೋಲ್ತೀರಿ ಅಂತ ಹೇಳುವುದಿಲ್ಲ. ಆಹಾ, ಆದರೆ ಹ್ಮ್, ನಿಮ್ಮ ಕೋಪದ ಹಿಂದಿರುವ ಅತಿ ಸೂಕ್ಷ್ಮವಾದ ಸಂಗತಿ ಏನು ಅಂತಂದ್ರೆ ಹ್ಮ್, ಒಬ್ಬ ಸೀತೆಯನ್ನು ಗೆಲ್ಲುವುದಕ್ಕೆ ಈವರೆಗೂ ನಿಮ್ಗೆ ಸಾಧ್ಯ ಆಗಲಿಲ್ಲ. ಹ್ಮ್,
ಒಬ್ಬ ಹೆಣ್ಣನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅನ್ನುವ ಕೋಪದಿಂದ ಅವಳನ್ನು ಗೆದ್ದಂತಹವನನ್ನು ಸೋಲಿಸ್ತೇನೆ ಅಂತ ಹೊರಟು ನಿಂತಿದ್ದೀರಿ. ಅದು ಸಾಧುವೇ ಅಂತ ಪ್ರಶ್ನಿಸಿದ್ರೆ, ಶಕ್ತಿಯಿಂದ ಸೈನ್ಯದಿಂದ ಸಾಧಿಸಬೇಕಾದದ್ದೇ ಅಂತ ಆಲೋಚಿಸಿದ್ರೆ, ಸಾಧಿಸಬಹುದಾದದ್ದಾದರೂ ಸಾಧುವಾದದ್ದಲ್ಲ. ಕಾರಣ ಇಷ್ಟೇ, ಏನು? ಪರಾಂಗನಾ ವಿರತಿ ವ್ರತರಾಗಬೇಕಾದವರು ನೀವು. ಬೇರೆಯವರ ನಾರಿಯರನ್ನು ನಾನು ಸೋದರಿಯ ಹಾಗೆ, ನನಗಿಂತ ಹಿರಿಯರಾದ್ರೆ ತಾಯಿಯ ಹಾಗೆ ಕಾಣುತ್ತೇನೆ, ಕೈ ಮುಗಿತೇನೆ ಎಂಬಂತಹ ವ್ರತನಿಷ್ಠೆ ನಿಮ್ಮನ್ನು ಕಾಪಾಡುತ್ತಿತ್ತು. ಆದ್ರೆ ಯಾವಾಗ ಪರಾಂಗನ ವಿರತಿ ವ್ರತರಾಗಿ ಪರಾಂಗನ ರತಿಪ್ರಿಯರಾದರು, ಅಲ್ಲಿಂದ ಚಿಂತೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ರಿ. ಈಗ ಒಂದು ಕೆಲಸ ಮಾಡು. ಏನು? ಚಿಕ್ಕಪ್ಪ ಹೇಳಿದ ಮಾತೆ, ಆದ್ರೆ ಹೇಳುವ ಕ್ರಮ ಬೇರೆ. ಏನು? ಸೀತೆಯನ್ನಂತೂ ತಂದಾಗಿದೆ, ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಸೀತೆಯಿಂದ ನಮಗೆ ಗಂಟಿಕ್ಕಿದ ಜಗಳ. ಸೀತೆ ಲಭ್ಯ ಆಗುವುದಿಲ್ಲ ಅಂತಾದ್ರೆ ಸೀತೆಯನ್ನು ಮರಳಿ ಕೊಡುವುದರಿಂದ ನಮಗೆ ಜಗಳ ಅಲ್ಲಿಗೆ ಪರಿಸಮಾಪ್ತಿ ಆಗುತ್ತದೆ. ಒಂದು ಅದು. ಎರಡನೇದಾಗಿ, ಏನು? ಯಾವ ಕಾಲಕ್ಕೂ ಯಾವ ಸಂದರ್ಭಕ್ಕೂ ನನ್ನ ಮತಿ ಧರ್ಮವನ್ನುಳಿದು ಚಲಿಸದಿರಲಿ ಎಂಬಂತಹ ಒಂದು ವರವನ್ನು ಪ್ರದಾನ ಮಾಡುವುದಕ್ಕೆ ಸಿದ್ಧನಾಗಿ ನಿಂತ ಬ್ರಹ್ಮನ ಅನುಗ್ರಹಕ್ಕೆ ಪಾತ್ರನಾದ ವಿಭೀಷಣ ಚಿಕ್ಕಪ್ಪ ಯಾವ ಕಾರಣಕ್ಕೂ ಧರ್ಮಚ್ಯುತನಾಗಲೇಬಾರದು. ಧರ್ಮದಿಂದ ವಿರತನಾದಂತಹ ರತಿ ನನಗೆ ಸಾಧ್ಯವಾಗದೆ ಹೋಗಲಿ ಅಂತ ವರ ಪಡೆದವನು ಹೋಗಿ ರಾಮನನ್ನು ಸೇರಿ ಆಗಿದೆ. ಅಂದ್ರೆ ಎಲ್ಲಿ ಧರ್ಮ ಉಂಟೋ ಅಲ್ಲಿ ತಾನಿದ್ದೇನೆ ಎಂಬುದನ್ನು ಪ್ರಕಟ ಮಾಡಿದ್ದಾನೆ. ಅದರ ಅರ್ಥ ಧರ್ಮ ನಮ್ಮ ಪಕ್ಷದಲ್ಲಿರಬೇಕು ಅಂತಾದ್ರೆ ಧರ್ಮ ಪ್ರಿಯನಾದ ಧರ್ಮಚರನಾದ ವಿಭೀಷಣನ ಮೇಲಿರುವ ಕೋಪ ಕಡಿಮೆ ಆಗಬೇಕು. ಅಷ್ಟೇ ಅಲ್ಲ, ಅವನನ್ನು ಮತ್ತೆ ಕರೆದು ತರಬೇಕು, ಸೀತೆಯನ್ನು ಕೊಡಬೇಕು. ಅಷ್ಟಾದ್ರೆ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯ. ಸೀತೆಯನ್ನು ಕೊಡಬೇಕು, ವಿಭೀಷಣನ್ನು ಕರೆತರಬೇಕು. ಹೌದು. ಏನು ಮಾತಾಡ್ತೀನಿ? ಏನೋ ನೀನು ಯುದ್ಧಕ್ಕೆ ಹೊರಡುವವನು ಅಂತ ಯೋಚನೆ ಮಾಡಿದೆ. ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು, ವಿಭೀಷಣನನ್ನು ಕರೆತರಬೇಕು, ಅವನಿಗೆ ಪಟ್ಟವನ್ನು ಕಟ್ಟಬೇಕು, ಹೀಗೆ ಹೇಳ್ತಾ ಇದ್ದೀಯಲ್ಲ. ಸೀತೆಯನ್ನು ಕೊಡುವುದಾದ್ರೆ ತಂದದ್ದೇ ಯಾಕೆ? ಹಾಗೆ ಕೊಡ್ಲಿಕ್ಕೆ ನಾನು ತಂದದ್ದಲ್ಲ. ಸೀತೆ ಬೇಕು ಅಂತ ಆದ್ರೆ ರಾಮ ಯುದ್ಧ ಮಾಡಬೇಕು. ಆ ಯುದ್ಧಕ್ಕೆ ಬಂದಿದ್ದಾನೆ, ಅದನ್ನೇ ನಾನು ನಿರೀಕ್ಷೆ ಮಾಡ್ತಾ ಇದ್ದ. ನಮ್ಮ ಪಕ್ಷದಿಂದ ಎದುರು ಪಕ್ಷಕ್ಕೆ ಹೋಗಿ ದ್ರೋಹ ಮಾಡಿದಂತಹ ವಿಭೀಷಣ ರಾಜದ್ರೋಹಿಯನ್ನು ಕ್ಷಮಿಸುವವನು ರಾವಣ ಅಲ್ಲ. ಎದುರು ಪಕ್ಷಕ್ಕೆ ಹೋದ ಅಂತಾದ್ರೆ ಅವನಿಗೆ ಸಾವಾಗ್ತದೋ, ನೋವಾಗ್ತದೋ, ಜೀವನ ಸಿಗ್ತದೋ, ಪಟ್ಟ ಸಿಗ್ತದೋ, ಅದಕ್ಕೆ ನಾನು ಹೊಣೆಗಾರನಲ್ಲ. ಹಾಗಾಗಿ ಸೀತೆಯನ್ನು ಕೊಡುವ ಪ್ರಶ್ನೆ ಇಲ್ಲ, ವಿಭೀಷಣನನ್ನು ಮತ್ತೆ ಕರೆಯುವ ಪ್ರಶ್ನೆ ಇಲ್ಲ. ನಿನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ ಅಂತಾದ್ರೆ ಹೋಗ್ತೇನೆ ಅಂತ ಹೇಳು. ಆಗುವುದಿಲ್ಲ ಅಂತಾದ್ರೆ ನನ್ನ ಹತ್ರ ಕಥೆಗಳನ್ನೆಲ್ಲ ಹೇಳಬೇಡ, ನನಗೆ ನೀತಿ ಪಾಠ ಮಾಡ್ಲಿಕ್ಕೆ ಬರಬೇಡ. ಯುದ್ಧಕ್ಕೆ ಹೋಗ್ತೀಯಾದ್ರೆ ಸಿದ್ಧನಾಗಿ ಹೊರಟು. ಜನಕ ಯುದ್ಧಕ್ಕೆ ಹೋದನಂತೆ
ಅರ್ಧದಲ್ಲಿ ಯುದ್ಧವನ್ನು ನಿಲ್ಲಿಸಿದಂತೆ ಹೀಗೆ ಹೆಸರು ತಗೊಳ್ಳಿಕ್ಕೆ ನಾನು ತಯಾರಿಲ್ಲ. ಒಮ್ಮೆ ನಾವು ಯುದ್ಧದ ಸಂಕಲ್ಪವನ್ನು ಮಾಡಿದ್ದೇವೆ ಅಂತಾದ್ರೆ ಯುದ್ಧವನ್ನು ಮುಂದುವರಿಸುವುದು. ಯುದ್ಧದಲ್ಲಿ ಸೋಲಾಗ್ತದೋ ಜಯ ಆಗ್ತದೋ ಅದು ಪರಮೇಶ್ವರನಿಗೆ ಬಿಟ್ಟದ್ದು. ನಮಗೆ ಜಯ ಕೊಡಬೇಕು ಅಂತಿದ್ರೆ ಅವ ಜಯವನ್ನೇ ಕೊಡಲಿ, ನಾವು ನನಗೆ ಜಯವನ್ನು ಕೊಡಬೇಕಂತಿದ್ರೆ ಜಯವನ್ನೇ ದಯಪಾಲಿಸಲಿ. ತೊಟ್ಟ ಸಂಕಲ್ಪ ಅದನ್ನು ಮುರಿಯುವವ ನಾನಲ್ಲ, ನನ್ನ ಛಲವನ್ನ ಬಿಡುವವ ನಾನಲ್ಲ. ಆದ್ದರಿಂದ ನೀನು ಹೇಳಿದ ಮಾತೆಲ್ಲ ಆಗುವಂಥದ್ದಲ್ಲ, ಯುದ್ಧವೇ ನಮ್ಮ ಅಂತಿಮ ತೀರ್ಮಾನ. ಹಾಗಾದ್ರೆ ನನ್ನದೊಂದು ನುಡಿಯನ್ನು ಆಲಿಸಬೇಕು. ಹೇಳಿ. ಕ್ಷಣಕ್ಕೆ ಕದಡಿ ಹೋದ ಮನಸ್ಸು ಸಂಗ್ರಾಮ ಸಾಗುತ್ತಾ ಸಾಗುತ್ತಾ ಸಲಿಲವಾಗಿ ಶುದ್ಧವಾಗಿ ಕದಡಿದ ಮಣ್ಣೆಲ್ಲ ಕೆಳಗೆ ಕುಳಿತು ಸೀತೆಯ ಕುರಿತಾದಂತಹ ಒಂದು ವೈರಾಗ್ಯ ಭಾವ ತಂದೆಯಲ್ಲಿ ಜಾಗೃತವಾಗಿರಬಹುದು ಅಂತ ಭಾವಿಸಿದ್ದೆ. ಅದಾಗಲಿ ಯಾವ ಕಾಲಕ್ಕೂ ಕಿವಿಯಲ್ಲಿ ದುರದ ದುಂದುಬಿಯ ಯಶ ಪಟಹ ಧ್ವನಿ ಕೇಳ್ತಾ ಸಾಗುತ್ತಾ ಇದ್ರೆ ಮತ್ತಿಷ್ಟು ಹೋರಾಡೋಣ ಅಂತ ಕ್ಷತ್ರಿಯರಾದವರಿಗೆ, ಪರಾಕ್ರಮಿಗಳಾದವರಿಗೆ, ರಣೋತ್ಸಾಹಿಗಳಾದವರಿಗೆ ಸೋಲಿನ ಭಯವೂ ಉಂಟಾಗುವುದಿಲ್ಲ. ಈಗ ಆದದ್ದು ಒಂದು ರಾಮದ್ವೇಷ, ಇನ್ನೊಂದು ಲಂಕೆಯ ಘನತೆಯನ್ನು ಕಾಪಿಟ್ಟುಕೊಳ್ಳಬೇಕೆಂಬಂತಹ ಕಾಳಜಿಯ ಕೊರತೆ ಎಲ್ಲವೂ ಕಾರಣವಾಗಿ ಸ್ಪಷ್ಟವಾಗಿ ಗೋಚರ ಆಗುತ್ತಾ ಇದೆ. ಪ್ರಭುವಾದವನು, ಜನಕನಾದವನು ನನ್ನಿಂದ ಏನನ್ನು ಅಪೇಕ್ಷಿಸ್ತಾರೆ? ರಾಮನನ್ನು ಎದುರಿಸಬೇಕು ಅಂತ ಅಲ್ವಾ? ಪರಮ ವೈಷ್ಣವ ಅಂತ ನನ್ನನ್ನು ಇಲ್ಲಿದ್ದವರೆಲ್ಲ ಕರೀತಾರೆ. ಕಾರಣ ಏನು ಅಂತ ಕೇಳಿದರೆ ಸ್ಪಷ್ಟ ಉಂಟು. ಶಕ್ತಿಯಿಂದ ಅತಿಕಾಯನಾಗಿ ಭಕ್ತಿಯಿಂದಲೂ ಅತಿಯನ್ನೇ ಸಾಧಿಸಿದವನಾದ್ದರಿಂದ ಶಕ್ತಿ ಭಕ್ತಿಗಳೆರಡ ಸಮ್ಮಿಶ್ರಣವಾಗಿ ಸಂಗ್ರಾಮ ಕೊಡುವುದಕ್ಕೆ ಸಿದ್ಧನಾಗಿ ಹೊರಟು ನಿಲ್ತೇನೆ. ನಾನು ಅನುಜ್ಞೆ ಆಗಬೇಕು. ರಾಮ ಕಾರ್ಯವನ್ನು
ಭಂಗಿಸುವುದಕ್ಕೆ, ರಾವಣ ಕಾರ್ಯವನ್ನು ಸಾಧಿಸುವುದಕ್ಕೆ, ಸಮರಕ್ಕೆ ಸಾಗುವುದಕ್ಕೆ ನಾನು ಸಿದ್ಧನಿದ್ದೇನೆ ಜನಕ. ಹೌದಲ್ಲ? ಹೌದು, ಸಿದ್ಧನಿದ್ದೇನೆ ಎನ್ನುವ ನುಡಿಯನ್ನ ಕೇಳಿ ಬಹಳ ಸಂತೋಷ ಆಯಿತು. ಇದು ಬಂಗಾರದ ಹರಿವಾಣದಲ್ಲಿ ಎಲೆ ಅಡಿಕೆಯನ್ನು ಇಟ್ಟು ವೀಳ್ಯವನ್ನು ಕೊಡ್ತಾ ಇದ್ದೇನೆ. ಆದೀತು ವಿಜಯಿಯಾಗಿ ಬಾ ಮಗನೇ. ಆದೀತು. ಸೈನಿಕರೆಲ್ಲ ಆಲಿಸಬೇಕು, ಆಲಿಸಬೇಕು. ಬನೀರೈ ಸಂಸಾರ ಶತದಿಯನು ಸಂಗ್ರಾಮ ಮುಖದಲ್ಲಿ ಸಾಗಿ ನಿಂತ ಎಲ್ಲ ಯೋಧರಿಗೆ ಅತಿಕಾಯ ಸಾರಿ ಹೇಳುವುದಿಷ್ಟೇ. ಬನ್ನಿರೈ, ಸಂಸಾರದ ಶರದಿಯನ್ನು ಉದ್ಧರಿಸುವ ಅಪೇಕ್ಷೆ ಯಾರಿಗುಂಟೋ ಅವರೆಲ್ಲ ಬರಬೇಕು. ಅಷ್ಟೇ ಅಲ್ಲ, ರಣಮುಖದಲ್ಲಿ ರಣಭೂಮಿಯಲ್ಲಿ ಯಾರಿಗೆ ಸಾವು ಸಂಭವಿಸ್ತದೋ ಅಂತವರಿಗೆ ಸ್ವರ್ಗ ನೇರವಾಗಿ ಲಭ್ಯವಾಗುತ್ತದೆ ಎನ್ನುವಂತಹ ಘೋಷವಾಕ್ಯವೊಂದುಂಟು. ವಿವಿಧವಾದ ಪದವಿಗಳನ್ನು ಅಪೇಕ್ಷಿಸುವ ಕಾರಣಕ್ಕಾಗಿ ಸಂಗ್ರಾಮ ಸಂಘಟಿಸುತ್ತದೆ ಈ ಭೂಮಿಯಲ್ಲಿ. ಜಯಾಪಜಯವೆಂಬ ಸಂಗತಿಗಳು ಲೋಕವನ್ನು ಆಳುವುದಕ್ಕೆ ಬೇಕಾದವರಿಗೆ ಭಾಗ್ಯವಾಗಿ ಲಭಿಸುತ್ತದೆ. ಆದರೆ ರಣಭೂಮಿಯಲ್ಲಿ ಮರಣವನ್ನೈದಿದವರಿಗೆ ಬೇಕಾದಂತಹ ಪದವಿಗಳು ಮೇಲೆ ಲಭ್ಯವಾಗುತ್ತವೆ. ಆ ಪದವಿಯ ಅಪೇಕ್ಷೆ ಇದ್ದವರು ಯಾರಿದ್ದೀರೋ ಅವರೆಲ್ಲ ಸೇರಿಕೊಳ್ಳಿ ಸಂಸಾರ ಶರದಿಯ ಭಾವ ಬಂಧನವನ್ನು ಕಳಚುವುದಕ್ಕೆ ಸಾಗೋಣ.